ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಏನು ತೋರಿಸ್ತಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಕೇಳಿ. ಇದಂತೂ ಇವಾಗ ಎಲ್ರಿಗೂ ಅವಶ್ಯಕತೆ ಇರುವಂಥ ಕಥೆನೇ. ಸೊ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇವ್ರು ನಿಮಗೆ ಎಲ್ಲ ಥರದ CC ಕ್ಯಾಮ್ರಾಗಳನ್ನ ಫಿಟ್ ಮಾಡಿಕೊಡ್ತಾರೆ. ಅದು ನಿಮ್ಮ ಮುಂದೆನೇ ಈ ಥರ ಅಸೆಂಬಲ್ ಕೂಡ ಮಾಡ್ತಾರೆ. ನಿಮ್ಮ ಕನ್ವೀನಿಯಂಟ್ ಟೈಮಿಸ್ಗೆ ನೀವು ಹೇಳಿದ ಜಾಗಕ್ಕೆ ಬಂದು ನಿಮಗೆ ಎಲ್ಲಿ ಬೇಕೋ ಆ ಪಾಯಿಂಟ್ಗಳಿಗೆ ಇವರು ಇನ್ಸ್ಟಾಲೇಷನ್ ಕೂಡ ಮಾಡ್ತಾರೆ. ಅಥವಾ ನಿಮಗೇನಾದರೂ ನಿಮ್ಮ ಜಾಗ ಫುಲ್ ವಿಡಿಯೋ ಕವರ್ ಆಗೋಕ್ಕೆ ಎಷ್ಟು CC ಕ್ಯಾಮ್ರಾಗಳು ಬೇಕು ಅಂತ ಗೊತ್ತಾಗಲಿಲ್ಲ, ಅವ್ರ ಜಡ್ಜ್ಮೆಂಟ್ ಸಿಗ್ತಿಲ್ಲ ಅಂದರೆ ನಿಮಗೆ ಟೆನ್ಷನ್ನೇ ಬೇಡ. ಇವರೇ ನೋಡಿ ಹೇಳ್ತಾರೆ ಎಲ್ಲೆಲ್ಲಿಗೆ ಎಷ್ಟು CC ಕ್ಯಾಮ್ರಾನ ಯಾವ್ಯಾವ ಡೈರೆಕ್ಷನ್ಗೆ ಹಾಕಿದ್ರೆ ನಿಮಗೆ ಇಡೀ ಜಾಗ ಕವರ್ ಆಗುತ್ತೆ ಅಂತ ಮುಂಚೆನೇ ತಿಳಿಸಿ, ಆಮೇಲೆ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ಇವರೇ ನಿಮಗೆ ಹೇಳ್ತಾರೆ. ಇದೇ ಥರ ಸೋಲಾರ್ CC ಕ್ಯಾಮ್ರಾ ಕೂಡ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ನೀವೇ ಆದರೂ CC ಕ್ಯಾಮ್ರಾನ ತಂದಿದ್ರು ಸರಿ, ಅಥವಾ ಇವರಿಗೆ ತೊಗೊಬನ್ನಿ ಅಂತ ಪೇಮೆಂಟ್ ಕೊಟ್ಟರು ಸರಿ, ತಂದು ಫಿಟ್ ಮಾಡಿ ಸರ್ವಿಸ್ ಚಾರ್ಜಸ್ ಕಲೆಕ್ಟ್ ಮಾಡ್ಕೋತಾರೆ. ನೀವೇನಾದರೂ ನಮ್ಮ ಈ ಪೇಜ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿಕೊಂಡು ಇವ್ರಿಗೆ ತೋರಿಸಿದ್ರೆ, ನಿಮ್ಮ ಮನೇಲಿ ಬೇರೆ ಏನಾದರೂ ಎಲೆಕ್ಟ್ರಿಕ್ ವರ್ಕ್ಸ್ ಇದ್ದರೆ ಅದನ್ನು ಕೂಡ ಮುಂಚೆನೇ ಏನು ಚಾರ್ಜಸ್ ಆಗುತ್ತೆ ಅಂತ ನಿಮಗೆ ತಿಳಿಸಿ ನಂತರ ರೆಡಿ ಮಾಡಿಕೊಡ್ತಾರೆ. ನೋಡಿ, ಈ ಥರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಪೈಪ್ಲೈನ್ ಕೂಡ ಮಾಡ್ತಾರೆ. ಈ ಥರ ಅಡಿಷ್ನಲ್ ಪೈಪ್ಲೈನ್ ಎಲ್ಲರೂ ಮಾಡಿಸಲ್ಲ. ಕೆಲವ್ರು ಮಾತ್ರ ಕೇಬಲ್ಲು ಫ್ಯೂಚರಲ್ಲಿ ಟೆಂಪರ್ ಕಮ್ಮಿಯಾಗಿ ಯಾವುದೇ ಥರ ಸಣ್ಣ ಡ್ಯಾಮೇಜ್ ಕೂಡ ಆಗಬಾರ್ದು ಅಂತ ಈ ಥರ ಎಕ್ಸ್ಟ್ರಾ ಪೈಪ್ಲೈನ್ ಮಾಡಿಸ್ತಾರೆ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಷ್ಟೇ. ಇವ್ರ ಹೆಸರು ಶಿವಣ್ಣ ಅಂತ. ಇನ್ನೂ ಹೇಳಬೇಕು ಅಂದರೆ ಬೇಸಿಕಲಿ 30 ವರ್ಷದಿಂದ ಎಲೆಕ್ಟ್ರಿಷಿಯನ್ ವರ್ಕ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನಿಮಗೇನಾದರೂ ಅಡಿಷ್ನಲ್ ಎಲೆಕ್ಟ್ರಿಕಲ್ ವರ್ಕ್ಸು ಸರ್ವಿಸ್ ಆಗಬೇಕಾಗಿದ್ರೆ ಹೇಳಿ, ಅದನ್ನು ಮಾಡ್ತಾರೆ. ಇವ್ರನ್ನ ತುಂಬ ಜನ ತುಪಾಕಿ ಶಿವಣ್ಣ ಅಂತ ಕೂಡ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಮನೆಗಳ ಹತ್ರ ಕಳ್ತನ, ಕ್ರೈಮು, ವೆಹಿಕಲ್ ಹಿಟ್ ಆ್ಯಂಡ್ ರನ್ನು ತುಂಬ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಇವಾಗೆಲ್ಲ ಪೊಲೀಸವರೇ CC ಕ್ಯಾಮ್ರಾಗಳನ್ನ ಹಾಕೊಳ್ಳಿ ಅಂತ ರೆಫರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಹೋಮ್ ನೀಡ್ಸ್ ಥರ ಆಗೋಗಿದೆ. ಅದಲ್ಲದೆ ಇನ್ನೊಂದು ನಿಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ, ಎಲ್ಲರೂ ಅವರು CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ರೆಸ್ಪಾನ್ಸ್ ಮಾಡೋದು ಕಮ್ಮಿ ಆಗುತ್ತೆ. ಏನಾದರೂ ಇನ್ಸ್ಟಾಲೇಷನ್ ಆದ್ಮೇಲೆ ಪ್ರಾಬ್ಲಮ್ಸ್ ಬಂದರೆ ಅಥವಾ ಸರ್ವಿಸ್ ಇದ್ದರೆ ಒಂದು 6 ತಿಂಗಳು 3 ತಿಂಗಳು ಆದಮೇಲೆ ರೆಸ್ಪಾನ್ಸ್ ಕಮ್ಮಿ. ಬಟ್ ಇವ್ರ ಹತ್ರ ಆಗೇನಿಲ್ಲ. ನೀವು 3 ತಿಂಗಳು ಅಥವಾ 6 ತಿಂಗಳು ನಿಮಗೆ ಸಣ್ಣ ಪುಟ್ಟ ಏನಾದರೂ ನಿಮಗೆ ವೈರ್ ಲೂಸ್ ಆಯಿತು, ಏನೋ ಬೇರೆ ಕೆಲಸ ಮಾಡೋಕೆ ಹೋಗಿ ಯಾರೋ ಎಲೆಕ್ಟ್ರಿಷಿಯನ್ ಬಂದವರು ಪ್ರಾಬ್ಲಮ್ ಮಾಡಿದ್ರು, ಇವ್ರು ಬಂದು ನಿಮಗೆ ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ಅದಕ್ಕೇನು ಸರ್ವಿಸ್ ಚಾರ್ಜ್ ಆಗುತ್ತೆ ಅಂತ ಮುಂಚೆನೇ ಹೇಳ್ತಾರೆ. ಸೊ ಅದನ್ನು ತೊಗೊಂಡು ಏನೇ ಒಂದು ರೀವರ್ಕ್ ಇದ್ರೂ ಅದನ್ನು ಮಾಡಿಕೊಡ್ತಾರೆ. ನಿಮಗೆ ಯಾವ ಬಜೆಟಲ್ಲಿ CC ಕ್ಯಾಮ್ರಾ ಬೇಕು ಅಂತ ಹೇಳಿದ್ರೆ ಆ ಬಜೆಟ್ಗೆ ಯಾವ ಕ್ವಾಲಿಟಿ CC ಕ್ಯಾಮ್ರಾ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಜೊತೆಗೆ ಕಂಪನಿ ವಾರಂಟಿ ಕೂಡ ಸಿಗುತ್ತೆ. ನಿಮ್ಮ ಮನೇಲಿ ವೈಫೈ ಇತ್ತು ಅಂದರೆ ನಿಮ್ಮ CC ಕ್ಯಾಮ್ರಾದಲ್ಲಿ ಬರೋ ಔಟ್ಪುಟ್ನ ನೀವು ಎಲ್ಲಿಗೆ ಹೋದರೂ ಕೂಡ ನಿಮ್ಮ ಮೊಬೈಲಿಂದಲೇ ನೋಡ್ಕೋಬೋದು. ಆ ಥರ ಸೆಟ್ಟಿಂಗ್ಸ್ ಮಾಡಿಕೊಡ್ತಾರೆ. ವೈಫೈ ಇಲ್ಲ ಅಂತಂದರೆ ವೈಫೈ ಹಾಕೋರ್ನು ಕೂಡ ಇವರೇ ಸಜೆಸ್ಟ್ ಮಾಡ್ತಾರೆ. ಇವ್ರ ಹತ್ರ ಪವರ್ ವಿತ್ ವೈಫೈ ಕ್ಯಾಮ್ರಾ, ಸೋಲಾರ್ CC ಕ್ಯಾಮ್ರಾ, DVR ಕ್ಯಾಮ್ರಾ, ಇದರಲ್ಲಿ ತುಂಬ ವೆರೈಟಿ ಕ್ಯಾಮ್ರಾಗಳು ಬರುತ್ತೆ. ಸಿಟಿ ಸೆಂಟರಿಂದ 10 ಕಿಲೋಮೀಟರ್ ರೇಡಿಯೇಷನ್ನಲ್ಲಿ ಟ್ರಾವೆಲ್ ಕನ್ವೀನಿಯನ್ಸ್ ಫ್ರೀ ಇರುತ್ತೆ. ಇನ್ನು ಔಟ್ ಆಫ್ ಬ್ಯಾಂಗ್ಳೂರ್ ಲೈಕ್ ರಾಮನಗರ, ಚನ್ನಪಟ್ಟಣ ಟುವರ್ಡ್ಸ್ ಮೈಸೂರು ಆ್ಯಂಡ್ ಮಾಕ್ಲಿ, ಮಾಗಡಿ ಟುವರ್ಡ್ಸ್ ಕುಣಿಗಲ್ಲು, ಸಿರಾ ಆ್ಯಂಡ್ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ್ಯಂಡ್ ಜಿಗಣಿ, ಅತ್ತಿಬೇಲೆ, ಹೊಸೂರು ಆ್ಯಂಡ್ ಕಗ್ಲಿಪುರ, ಕನಕಪುರ, ಈ ಕಡೆ ಏನಾದರೂ ಬಂದು ಸರ್ವಿಸ್ ಮಾಡಿಕೊಡ್ಬೇಕು ಅಂದರೆ ಅಡಿಷ್ನಲ್ ಸಮ್ ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ. ಅದನ್ನೆಲ್ಲ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಎಲ್ಲ ಪಾಯಿಂಟ್ಸಲ್ಲೂ ಕ್ಯಾಮ್ರಾ ಫಿಟ್ ಆದಮೇಲೆ ಫೈನಲ್ ಔಟ್ಪುಟ್ನ ಚೆಕ್ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಕವರ್ ಆಗಬೇಕು ಅಂತ ಡಿಸ್ಪ್ಲೇಯಲ್ಲಿ ನೋಡಿ ಸೆಟ್ ಮಾಡಿಸ್ಕೊಳ್ಳಿ. ಜೊತೆಗೆ ಯಾವ ಥರ ಆಪ್ರೇಟ್ ಮಾಡಬೇಕು, ಬ್ಯಾಕಪ್ ಎಷ್ಟು ದಿನ ಬರುತ್ತೆ, ಎಲ್ಲಿ ಚೆಕ್ ಮಾಡಬೇಕು, ಸಮ್ ಇಂಪಾರ್ಟೆಂಟ್ ವೀಡಿಯೋಸ್ನ ಹೇಗೆ ಸೇವ್ ಮಾಡ್ಕೋಬೇಕು, ಡೇಟ್ ವೈಸಲ್ಲಿ ಸೆಲೆಕ್ಟ್ ಮಾಡೋದು ಹೇಗೆ ಅಂತೆಲ್ಲ ಇವರೇ ತಿಳಿಸ್ಕೊಡ್ತಾರೆ. ಇನ್ನೂ ಏನಾದರೂ ಜೊತೆಗೆ ನಿಮ್ಮ ಮೊಬೈಲಿಂದ ಎಲ್ಲಿಂದ ಬೇಕಾದರೂ ಕೂಡ ನೀವು ಕೂತ್ಕೊಂಡು ಸೊ ಇಲ್ಲಿ CC ಕ್ಯಾಮ್ರಾಗಳು ಏನೇನು ಬರ್ತಾಯಿದೆ ಅಂತ ನೀವು ನೋಡ್ಬೋದು. ಅದನ್ನು ಕೂಡ ಇವರು ವೈಫೈ ಇದ್ದರೆ ಕನೆಕ್ಟ್ ಮಾಡಿಕೊಡ್ತಾರೆ. ಸ್ಪಾಟಲ್ಲೇ ಕೇಳಿ ತಿಳ್ಕೊಳ್ಳಿ. ಅವ್ರು ಡೈರೆಕ್ಟ್ ಕಾಲ್ ಮಾಡಿ ಯಾರು ವಾಟ್ಸಪ್ ಮಾಡಿ ಆದರೂ ತಿಳ್ಕೊಬೋದು, ನೋ ಪ್ರಾಬ್ಲಮ್. ಇವರಿಂದ ಗುಡ್ ರೆಸ್ಪಾನ್ಸ್ ಕೂಡ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ನಿಮಗೆ ಈ ಮಾಹಿತಿ ಯೂಸ್ ಆಗ್ಬೋದು ಅಂದ್ಕೋತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಈ ಥರ ಇನ್ನೂ ನಿಮ್ಗೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ಗಳನ್ನ ನಾನು ಪಾಸ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಲೇಷನ್ನು, ಸರ್ವೀಸು, ಚಾರ್ಜಸ್ ಎಲ್ಲ ಏನಿದೆ ಅಂತ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ ಡಿಸ್ಕಷನ್ ಮಾಡಿಕೊಂಡು ಫೈನಲ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಸೊ ಇವಾಗಲೇ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ.